ನಮ್ಮ ಬ್ಯಾಟ್ಸ್ಮನ್ಗಳ ಅದೇ ರಾಗ ಅದೇ ಹಾಡು. ನಮಸ್ಕಾರ ಎಲ್ಲರಿಗೆ, ಸಜ್ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ವೇಕ್ಷೇಮ ಸೌಖ್ಯ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಅದೇ ರಾಗ ಅದೇ ಹಾಡು, ಜೆರಾಕ್ಸ್ ಕಾಪಿ. ಯಾವುದು ಪ್ರೀವಿಯಸ್ ಟೆಸ್ಟ್ ಮ್ಯಾಚ್ ನೋಡ್ತಿದ್ದೇನಾ, ಫಸ್ಟ್ ಟೆಸ್ಟ್ ಮ್ಯಾಚ್ ನೋಡ್ತಿದ್ದೇನಾ ಹಾಗೆ ಅನ್ನಿಸ್ತಾ ಇತ್ತು. ಹೇಗೆ ವಿರಾಟ್ ಕೊಹ್ಲಿ ಅವರು ಸ್ಲಿಪ್ಪು ಅಥವಾ ಕೀಪರು ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಿದ್ದಾರಲ್ಲ, ಈ ಔಟ್ ಸೈಡ್ ಆಫ್ ಕೆಣಕ್ಲಿಕ್ಕೆ ಹೋಗಿ ಅನಗತ್ಯ ಒಂದು ಹೀಗೆ ಡಿಫೆಂಡ್ ಮಾಡ್ಲಿಕ್ಕೆ ಹೋಗಿ ಬಿಡುವ ಬಾಲನ್ನು ಮುಟ್ಲಿಕ್ಕೆ ಹೋಗಿ ಹೇಗೆ ಔಟ್ ಆಗ್ತಿದ್ದಾರಲ್ಲ, ಹಾಗೆಯೇ ನಮ್ಮ ಫಸ್ಟ್ ಇನ್ನಿಂಗ್ಸ್ ಸಹ ಎಲ್ಲ ಬ್ಯಾಟ್ಸ್ಮನ್ಗಳಿದ್ದು ಎಲ್ಲ ಟೆಸ್ಟ್ ಮ್ಯಾಚಲ್ಲಿ ಒಂದೇ ನಮನೆ ಇತ್ತು. ಅಟ್ಲೀಸ್ಟ್ ಗ್ರಾಫ್ ವಾಸ್ ಗುಡ್. ಫಸ್ಟ್ ಟೆಸ್ಟ್ ಮ್ಯಾಚಲ್ಲಿ ಫಸ್ಟ್ ಇನ್ನಿಂಗ್ಸಲ್ಲಿ 150 ರನ್ನಿಗೆ ಆಲ್ ಔಟ್ ಆಗಿದ್ದೆವು. ಆ ಟೆಸ್ಟ್ ಮ್ಯಾಚ್ ವಿನ್ ಆದೆವು, ಅದು ಬೇರೆ ವಿಷಯ. 150. ಸೆಕೆಂಡ್ ಟೆಸ್ಟ್ ಮ್ಯಾಚಲ್ಲಿ 184 ಆಯಿತು. ಥರ್ಡ್ ಟೆಸ್ಟ್ ಮ್ಯಾಚಲ್ಲಿ 260 ಆಯಿತು. ಫೋರ್ತ್ ಟೆಸ್ಟ್ ಮ್ಯಾಚಲ್ಲಿ 359 ಆಯಿತು. ಸೊ ಓಕೆ, 359 369 ಏನೋ ಹೊಡೆದ್ವಲ್ಲ ನಾವು. ಸೊ ಗ್ರಾಫ್ ವಾಸ್ ಗುಡ್. ಅಟ್ಲೀಸ್ಟ್ ಓಕೆ ನಿಧಾನಕ್ಕೆ ಚಂದ ಬರ್ತಾ ಉಂಟು ಸ್ಕೋರು. ಅಟ್ಲೀಸ್ಟ್ ಫಿಫ್ತ್ ಟೆಸ್ಟ್ ಮ್ಯಾಚಲ್ಲಿ ಚಂದ ಮಾಡಿ ಆಡ್ಬೋದು ಫಸ್ಟ್ ಇನ್ನಿಂಗ್ಸಲ್ಲಿ, ಹಾಗೆ ಹೀಗೆ ಅಂತ ಅಂದ್ಕೊಳೋದು. 184 ರನ್ನಿಗೆ ಡಮಾರ್ ಆಲ್ ಔಟ್. ತುಂಬ ಶೋಚನೀಯ ಬ್ಯಾಟಿಂಗ್ ಪ್ರದರ್ಶನ. ರೋಹಿತ್ ಶರ್ಮಾ ಅವರನ್ನು ಹೊರಗಡೆ ಇಟ್ಟರ, ಡ್ರಾಪ್ ಮಾಡಿದ್ರ, ಅವರೇ ಹೊರಗಡೆ ಹೋದ್ರ, ಓಕೆ ಅದು ಏನೇನೋ ಪಾಲಿಟಿಕ್ಸ್ ಇರ್ತದೆ. ಬಟ್ ಅವರು ಹೊರಗಡೆ ಹೋಗಿ ಸಹ ಅಂಥದ್ದೇನು ಡಿಫ್ರೆನ್ಸ್ ಆಗಲಿಲ್ಲ. ಆವಾಗ ಇವ್ರಿಗೆ ಹಾಕರು ಹೊರಗಡೆ ಹೋದ್ರ ಅಂತ ಅನಿಸ್ತದೆ. ಅವರ ಬದಲಿಗೆ ಗಿಲ್ ಬಂದ್ರಲ್ವಾ, ಅಂಥದ್ದೇನು ಮೇಜರ್ ಕಾಂಟ್ರಿಬ್ಯೂಷನ್ ಏನು ಸಿಗಲಿಲ್ಲ. ಯಶಸ್ವಿ ಜೈಸ್ವಾಲ್ ಅವರಿಗೆ ಲಾಸ್ಟ್ ಟೆಸ್ಟ್ ಥರ ಒಂದು ದೊಡ್ಡ ಇನ್ನಿಂಗ್ಸ್ ಮಾಡಲಿಕ್ಕಾಗಲಿಲ್ಲ. ಅವರು ಸ್ಲಿಪ್ಪಲ್ಲಿ ಅಂದರೆ ಕ್ಯಾಚ್ ಸ್ವಲ್ಪ ಆಲ್ಮೋಸ್ಟ್ ಕ್ಯಾಚ್ ಪ್ರಾಕ್ಟೀಸ್ ಥರ ಇತ್ತು, ಕ್ಯಾಚ್ ಪ್ರಾಕ್ಟೀಸ್ ಕೊಟ್ಟಾಗಿತ್ತು. ಅದಕ್ಕಿಂತ ಸಹ ಮೊದಲು ರಾಹುಲ್ ಅವರು, ನಾವು ಫಸ್ಟ್ ಒಂದು 2-3 ಟೆಸ್ಟಲ್ಲಿ ಈ ಒಂದು ಸೀರೀಸಿದ್ದು ಬೆಸ್ಟ್ ಬ್ಯಾಟ್ಸ್ಮನ್ ಅಂತೆಲ್ಲ ಹೊಗಳಿ ಅಟ್ಟಕ್ಕೇರಿಸಿದೆವು. ಫೋರ್ತ್ ಟೆಸ್ಟ್ ಮ್ಯಾಚಲ್ಲಿ ಭರ್ಜರಿಗೆ ಕೈ ಕೊಟ್ಟರು. ಫಿಫ್ತ್ ಟೆಸ್ಟ್ ಮ್ಯಾಚ್ ಇದು ಫಸ್ಟ್ ಇನ್ನಿಂಗ್ಸಲ್ಲಿ ಸಹ ಹಾಗೆ ಅದ್ಭುತವಾಗಿ ಕೈ ಕೊಟ್ಟರು. ಕೈಗೆ ಕ್ಯಾಚ್ ಕೊಟ್ಟು ಹೋಗಿದ್ದಾರೆ ಸ್ಕ್ವೇರ್ ಲೆಗ್ಗಲ್ಲಿ. ಫ್ಲಿಕ್ ಮಾಡ್ಲಿಕ್ಕೆ ಹೋಗಿ ಎಂತ ಅಲ್ಲಿ ಅಬ್ವಿಯಸ್ಲಿ ಬಾಲ್ ಹಾಕೋ ಮುಂಚೆ ನೋಡ್ತಾರಲ್ಲ ಒಬ್ಬ ಫೀಲ್ಡರ್ ಇದ್ದಾನೆ ಅಂತ, ಕೈಗೆ ಕ್ಯಾಚ್ ಕೊಟ್ಟು ಹೋದಾಗ ಇದು ಎಂತ ಮಾರ್ರೆ ಅಂತ ಅನ್ನಿಸ್ತದೆ. ಗಿಲ್ ಅವರು ಲಂಚಿದು ಲಾಸ್ಟ್ ಓವರಲ್ಲಿ ಸುಮ್ಮನೆ ಕ್ರೀಸಲ್ಲಿ ನಿಲ್ಬೋದಿತ್ತು, ಅನಗತ್ಯವಾಗಿ ಮುಂದೆ ಬಂದು ಡಿಫೆಂಡ್ ಮಾಡ್ಲಿಕ್ಕೆ ಹೋದರು. ಲಯನ್ ಅವರ ಬೌಲಿಂಗಲ್ಲಿ ಸ್ಲಿಪ್ಪಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆದರು. ವಿರಾಟ್ ಕೊಹ್ಲಿ ಅವರ ಬಗ್ಗೆ ಮಾತಾಡಬೇಕಾ, ಅವ್ರು ಹೇಗೆ ಔಟ್ ಆದರು ಅಂತ. ನಮ್ಮದು ಈಗ ಪ್ರೀವಿಯಸ್ 4 ಟೆಸ್ಟ್ ಮ್ಯಾಚ್ ಇಲ್ಲಿ ಮಾತಾಡಿದ್ದೇನಲ್ಲ, ಅದರದ್ದು ವಿಡಿಯೋ ನೋಡ್ಕೊಂಬನ್ನಿ ಅಷ್ಟೇ. ಮತ್ತು ನಾನು ಎಷ್ಟಂತ ಹೇಳಲಿಕ್ಕೆ ಆಗ್ತದೆ. ಅದಕ್ಕೆ ಈ ಟಾಪಿಕನ್ನು ಸ್ಕಿಪ್ ಮಾಡಿಬಿಡ್ತೇನೆ ನಾನು. ಮತ್ತೆ ಪುನಃ ಮಾತಾಡ್ಲಿಕ್ಕೆ ಹೋಗುದಿಲ್ಲ, ಸ್ಕಿಪ್ ಮಾಡಿಬಿಡ್ತೇನೆ. ಇವರ ಡಿಸ್ಮಿಸಲ್ ಬಗ್ಗೆ ನಿಮ್ಗೆ ತಿಳ್ಕೊಳ್ಬೇಕಾ, ಪ್ರೀವಿಯಸ್ ಟೆಸ್ಟ್ಗಳಿದ್ದು ವಿಡಿಯೋ ನೋಡಿ. ಎಸ್, ಅದಾದಮೇಲೆ ಪಂತ್ ಟು ಎನ್ ಎಕ್ಸ್ಟೆಂಟ್ ಚಂದ ಮಾಡಿ ಆಡಿದ್ರು ಆಯ್ತಾ. ಪಾಪ ಹೆಲ್ಮೆಟ್ಗೆ ಡಮ್ ಅಂತ ಬಡಿಸ್ಕೊಂಡ್ರು. ಒಂದು ಸ್ಟಾರ್ಕ್ ಅವರ ಬೌಲಿಂಗಲ್ಲಿ ಒಂದು ಕೈಗೆ ತಾಗಿತ್ ಮಾರ, ಅವರಿಗೆ ಕೈ ಪೂರ್ತಿ ಗಾಯ ಆಗಿ ಹೋಗಿದೆ, ತರ್ಚಿ ಹೋಗಿದೆ, ಸಿಕ್ಕಾಪಟ್ಟೆ ಪೆಟ್ಟು ತಿಂದಿದ್ದಾರೆ. ಬಾಲಲ್ಲಿ ಕೈಗೆಲ್ಲ ಹೊಡೆಸ್ಕೊಂಡಿದ್ದಾರೆ. 40 ರನ್ ಹೊಡೆದು ಅದಾದಮೇಲೆ ಅಗೇನ್ ಅವ್ರು ಔಟ್ ಆಗುವ ರೀತಿ ಅಂದರೆ ವಿಕೆಟ್ ಕೈ ಚೆಲ್ಲಿದ್ದು ಅಂತಲ್ಲ, ಬಟ್ ಅಗೇನ್ ಅದು ಏರಿಯಲ್ ಶಾಟ್ ಆಯಿತು. ಏರಿಯಲ್ ಶಾಟ್ ಅವರು ಅವಾಯ್ಡ್ ಮಾಡಿದಷ್ಟು ಒಳ್ಳೆಯದು. 40 ರನ್ ಹೊಡೆದು ಔಟ್ ಆದರು. ಜಡೇಜಾ ಅವರು 3 ರನ್ನಿಗೆ ಔಟ್ ಆಗ್ತಾ ಇದ್ರು, ಸ್ಲಿಪ್ಪಲ್ಲಿ ಕ್ಯಾಚ್ ಕೊಟ್ಟ ಔಟ್. ಬೈದವೆ ವಿರಾಟ್ ಕೊಹ್ಲಿ ಅವ್ರದ್ದು ಫಸ್ಟ್ ಬಾಲೇ ಔಟ್ ಆಗ್ತಿದ್ರು ಮಾರ್ರೆ. ಫಸ್ಟ್ ಬಾಲ್ ಅಗೇನ್ ಗೊತ್ತುಂಟಲ್ಲ, ಔಟ್ಸೈಡ್ ಆಫ್ ಅನ್ನು ಕೆಣಕ್ಲಿಕ್ಕೆ ಹೋಗಿ ಸ್ಲಿಪ್ಪಲ್ಲಿ ಕ್ಯಾಚ್. ಸ್ಮಿತ್ ಹೀಗೆ ಹಿಡಿದ್ರು, ಅದು ಹಿಡಿದು ಬಾಲ್ ಬೌನ್ಸ್ ಆಯಿತು. ಲಬುಶೇನ್ ಅವರು ಕ್ಯಾಚ್ ಹಿಡಿದ್ರು. ಬಟ್ ಥರ್ಡ್ ಅಂಪೈರಿಗೆ ಹೋದರು. ಅಂಪೈರು ಅವಾಗ ಹೇಳಿದರು ಇಲ್ಲ, ಅದು ಬಾಲ್ ಗ್ರೌಂಡಿಗೆ ತಾಗಿದೆ ಅಂತ. ಕಾಂಟ್ರವರ್ಸಿಯಲ್ ಡಿಸಿಷನ್. ಸ್ಮಿತ್ ಈಗ ಸಹ ಹೇಳ್ತಿದ್ದಾರೆ ಇಲ್ಲ, ನಾನು ಗ್ರೌಂಡಿಗೆ ತಾಗಿಸಿಯೇ ಇಲ್ಲ, ಇದು ಔಟು. ಬಟ್ ಎನಿವೇಸ್ ಅಂಪೈರ್ ನಾಟ್ ಔಟ್ ಅಂತ ಕೊಟ್ಟಿದ್ದಾರೆ. ವಿ ವಿಲ್ ಮೂವ್ ಆನ್ ಅಂತ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ರು. ಕಾಂಟ್ರವರ್ಸಿಯಲ್ ಡಿಸಿಷನ್. ನನಗೆ ನಾಟ್ ಔಟ್ ಅಂತಲೇ ಅನಿಸಿತಪ್ಪ, ಗ್ರೌಂಡಿಗೆ ತಾಗಿದೆ ಅಂತಲೇ ಅನಿಸಿತು. ರಿಮೈನಿಂಗ್ ಕೊಹ್ಲಿ ಡಿಸ್ಮಿಸಲ್ ಬೇರೆ ವಿಡಿಯೋ ನೋಡ್ಕೊಂಬನ್ನಿ ಆಯಿತಾ. ನೆಕ್ಸ್ಟ್ ಜಡೇಜಾ ಅವರು ಬೇಗ ಔಟ್ ಆಗ್ತಾಯಿದ್ರು. ಸ್ಮಿತ್ ಅವರು ಡ್ರಾಪ್ ಮಾಡಿದರು ಸ್ಲಿಪ್ಪಲ್ಲಿ. ಇಲ್ಲದಿದ್ರೆ 3 ರನ್ನಿಗೆ ಔಟ್ ಆಗಿರ್ತಾಯಿದ್ರು ಜಡೇಜಾ ಅವರೊಂದು 26 ರನ್ ಹೊಡೆದ್ರು. ಕಳೆದ ಮ್ಯಾಚಿನ ಶತಕ ವೀರ ನಿತೀಶ್ ರೆಡ್ಡಿ ಅವರು ಭಾರಿ ಚಂದ ಮಾಡಿ ಆಡಿದ್ರಪ್ಪ. ಆಡಿದ್ದು ಒಂದೇ ಬಾಲು, ಸೊ ಆದ್ದರಿಂದ ನಿಮ್ಗೆ ಗೊತ್ತಾಗಿರುತ್ತೆ ಎಷ್ಟು ರನ್ ಹೊಡೆದ್ರು ಅಂತ. 0 ಲಾಸ್ಟ್ ಮ್ಯಾಚ್ ಶತಕ ವೀರ ಫಸ್ಟ್ ಇನ್ನಿಂಗ್ಸಲ್ಲಿ. ಇವತ್ತಿನ ಮ್ಯಾಚಲ್ಲಿ ಫಸ್ಟ್ ಬಾಲ್ ಡಕ್ಔಟು. ಅದ್ಭುತವಾಗಿರುವಂಥ ಕ್ಯಾಚಿಂಗ್ ಪ್ರಾಕ್ಟೀಸು. ಇದು ಜಯಸ್ವಾಲ್ ಇದು ಹೇಗೆ ಕ್ಯಾಚಿಂಗ್ ಜಯಸ್ವಾಲ್ ಇದಾದರೂ ಪರವಾಗಿಲ್ಲ, ಇದಂತೂ ಎಂತ ಮಾರ್ರೆ. ಬೋಲಾಂಡ್ ಅವರ ಬೌಲಿಂಗಲ್ಲಿ ತಗೋ. ಈಗ ಈ ಏನು ಫೀಲ್ಡಿಂಗ್ ಕೋಚು ಕ್ಯಾಚಿಂಗ್ ಪ್ರಾಕ್ಟೀಸ್ ಮಾಡಿಸ್ತಾರೆ ಗೊತ್ತಾ ಸ್ಲಿಪ್ ಅಲ್ಲಿದ್ದವರಿಗೆ, ಹಾಗೆ ಇತ್ತು, ಆಲ್ಮೋಸ್ಟ್ ಹಾಗೇ ಇತ್ತು. ತುಂಬ ಬೇಜಾರಾಯ್ತಪ್ಪ. ಇದೆಂತ ಇದು ಲ್ಯಾಪ್ಸ್ ಇನ್ ದ ಕಾನ್ಸಂಟ್ರೇಷನ್ ಅಥವಾ ವಾಸ್ ಯು ಓವರ್ ಕಾನ್ಫಿಡೆಂಟ್ ಗೊತ್ತಿಲ್ಲ. ಕೊನೆಗೆ ಬುಮ್ರಾ ಬರಬೇಕಾಯ್ತು. ಥರ್ಡ್ ಹೈಯೆಸ್ಟ್ ಈ ಒಂದು ನಮ್ಮ ಭಾರತ ಇನ್ನಿಂಗ್ಸಲ್ಲಿ ಹೈಯೆಸ್ಟ್ ರನ್ ಹೊಡೆದು ಬುಮ್ರಾ ಅವರು. ಒಂದು 6 2 4 ಅಲ್ಲ ಹೊಡೆದು ಒಂದು 20
2 ರನ್ ಹೊಡೆದ್ರು ಅಂತ ಅಂದ್ಕೊಳ್ತೀನಿ. 22 ರನ್ ಹೊಡೆದ್ರು. ಫಸ್ಟ್ ಹೈಯೆಸ್ಟ್ ಪಂತ್ 40 ರನ್, ಸೆಕೆಂಡ್ ಹೈಯೆಸ್ಟ್ ಜಡೇಜಾ ಅವರು, ಥರ್ಡ್ ಹೈಯೆಸ್ಟ್ ಬುಮ್ರಾ ಅವರು. ಸೊ ಅವ್ರದ್ದೊಂದು 22 ರನ್ ಆ್ಯಡ್ ಆಗಿ 184 ರನ್ನಿಗೆ ಭಾರತ ಆಲ್ಔಟ್ ಆಯಿತು. ಮಿಶೆಲ್ ಮಾರ್ಷ್ ಬದಲು ವೆಬ್ಸ್ಟರ್ ಪ್ಲೇಯರ್ನ ಇವತ್ತು ಹಾಕ್ಕೊಂಡಿದ್ರು ಆಸ್ಟ್ರೇಲಿಯಾ. ಡೆಬ್ಯೂಟೆಂಟ್, ಒಳ್ಳೆ ಇದು ಏನು ಪೇಸ್ ಏನಿಲ್ಲ, ಬಟ್ ಮಿಶೆಲ್ ಮಾರ್ಕ್ಸ್ಗಿಂತ ಜಾಸ್ತಿ ಓವರ್ ಹಾಕ್ತಾರೆ. ಅಂದರೆ ಮಿಶೆಲ್ ಮಾರ್ಕ್ಸ್ ಜಾಸ್ತಿ ಓವರ್ ಹಾಕೋದಿಲ್ಲ, ಅವ್ರಿಗೆ ಬೆನ್ನು ಹಾಗೆ ಹೀಗೆ ಅಂತಾರೆ, ಫಿಟ್ನೆಸ್ ಅಷ್ಟಿಲ್ಲ ಮಿಶೆಲ್ ಮಾರ್ಕ್ಸ್ ಇದು. ಬಟ್ ಇವ್ರು ಹಾಗಲ್ಲ, ಇವರು ಸುಮಾರು ಒಂದು 12 ಓವರ್ ಹಾಕಿದ್ದಾರೆ ಅಂತ ಅಂದ್ಕೊಳ್ತೇನೆ. ವೆರಿ ಟೈಟ್ ಲೈನ್ ಆ್ಯಂಡ್ ಲೆಂತ್. ಬೋಲ್ಯಾಂಡ್ ಮತ್ತೆ ಪುನಃ ಹೇಸಲ್ವುಡ್ ಥರ ಅಲ್ಲೇ ಬಾಲ್ ಆಗ್ತಾ ಇರ್ತಾರೆ, ವಿಕೆಟ್ ಸಿಗ್ತದೆ ಅವರಿಗೆ. ಸಂಘಟಿತ ಬೌಲಿಂಗ್ ಪ್ರದರ್ಶನ ಆಸ್ಟ್ರೇಲಿಯಾದು. ಭಾರತಕ್ಕೆ ಏನೋ ಒಂದು ಜೋಶ್ ಬೇಕಿತ್ತು ಲಾಸ್ಟಿಗೆ, ಅಂದರೆ ಡೇ ಮುಗಿಲಿಕ್ಕೆ ಇನ್ನೇನು 15 ನಿಮಿಷ ಇದೆ, ಭಾರತ ಒಂದು 3 ರಿಂದ 4 ಓವರ್ ಹಾಕ್ಬೋದು ಅನ್ನುವಂತಹ ಒಂದು ಆ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಆಗ ಭಾರತ ಆಬ್ವಿಯಸ್ಲಿ ಟ್ರೈ ಮಾಡ್ತಲ್ಲ ವಿಕೆಟ್ ತೆಗಿಲಿಕ್ಕೆ. ಬುಮ್ರಾ ಅವರು ಬೇಗ ಬೇಗ ಓವರ್ ಹಾಕ್ಲಿಕ್ಕೆ ಟ್ರೈ ಮಾಡ್ತಾಯಿದ್ರು. ಆ್ಯಂಡ್ ಬುಮ್ರಾ ಅವರು ಬೇಗ ಬೇಗ ಹೋಗ್ತಾಯಿದ್ರು ಅವರ ಬೌಲಿಂಗ್ ಎಲ್ಲಿ ಹಾಕುವ ಜಾಗಕ್ಕೆ. ಬಟ್ ಖವಾಜಾ ಅವರು ಸ್ವಲ್ಪ ಸ್ಲೋ ಮಾಡ್ತಾಯಿದ್ರು. ಯಾಕಂತಂದರೆ ಬೇಗ ಇನ್ನೊಂದು ಓವರ್ ಆಡೋದು ಬೇಡ, 3 ಓವರ್ ಸಾಕು. 4ನೇ ಓವರ್ ಮತ್ತು ಸಿರಾಜ್ ಅಣ್ಣನ ಬೌಲಿಂಗ್ ನಾವು ಫೇಸ್ ಮಾಡೋದು ಬೇಡ, 3 ಓವರ್ ಸಾಕು, ನಾಳೆ ಬೆಳಕಲ್ಲಿ ಆಡುವ, ಈಗ ಸ್ವಲ್ಪ ಕತ್ಲಾಗ್ತಾ ಉಂಟಲ್ಲ, ಬೇಡ ಬೇಡ ಅಂತ ಅಂದ್ಕೊಂಡು ಸ್ವಲ್ಪ ಡಿಲೇ ಮಾಡಿದರು. ಆಗ ಬುಮ್ರಾ ಅವ್ರಿಗೆ ಸ್ವಲ್ಪ ಇರಿಟೇಟ್ ಆಯಿತು, ಹೀಗೆ ಕೈ ಜೆಸ್ಚರ್ ತೋರಿಸಿದ್ರು. ಬಟ್ ಅದಕ್ಕೂ ಏನು ಕಾನ್ಸ್ಟಾಸ್ಗೂ ಸಂಬಂಧ ಇಲ್ಲ, ಕಾನ್ಸ್ಟಾಸ್ಗೆ ಸಂಬಂಧವೇ ಇಲ್ಲ, ಖವಾಜಾಗೆ ತೋರಿಸಿದ್ರು. ಈ ಚಿಕ್ಕ ಹುಡುಗ ಸ್ವಲ್ಪ ಯಾಕೋ ಸ್ವಲ್ಪ ಎಲ್ಲೋ ಮಿಸ್ ಹೊಡಿತಾ ಉಂಟು ನನಗೆ ಈಗ. ಕೊಹ್ಲಿ ಮತ್ತು ಕಾನ್ಸ್ಟಾಸ್ ಇದು ಇಶ್ಯೂ ಆಗಿತ್ತು, ಶೋಲ್ಡರ್ ತಾಗಿಸ್ಕೊಂಡಿದ್ದು. ಅದರಲ್ಲಿ ನಾನು ಕಾನ್ಸ್ಟಾಸ್ಗೆ ಹೇಳಿದಿಲ್ಲ, ಆ ಹುಡುಗಂದೇನು ತಪ್ಪಿರಲಿಲ್ಲ, ಕೊಹ್ಲಿ ಅನಗತ್ಯವಾಗಿ ಕೆಣ್ಕೊಂಡು ಹೋಗಿದ್ದಂತ. ಬಟ್ ಅದು ಇನ್ಸಿಡೆಂಟ್ ಆದಮೇಲೆ ಆ್ಯಂಡ್ ಆ ಒಂದು ಇನ್ನಿಂಗ್ಸಲ್ಲಿ ಒಂದು 60 ರನ್ ಹೊಡೆದ ಮೇಲೆ ನಮ್ಮ ಕಾನ್ಸ್ಟಾಸ್ ಅಲ್ಲ, ಆ ಕಾನ್ಸ್ಟಾಸಿಗೆ ಏನೋ ಸ್ವಲ್ಪ ದಟ್ ನಾನು ಏನು ದೊಡ್ಡ ಲೆಜೆಂಡ್ ಆಗ್ತೇನೆ, ನಾನು ಹಾಗೆ ಆಗ್ತೇನೆ ಅಂತ ಮನಸ್ಸಿಗೆ ತಲೆಗೆ ಹತ್ಕೊಂಡಿದ್ದಾನೆ ಎಂತಂದು ಗೊತ್ತಿಲ್ಲ, ಸ್ವಲ್ಪ ಮಿಸ್ ಹೊಡಿತಾ ಇತ್ತು ಆ್ಯಟಿಟ್ಯೂಡೆಲ್ಲ. ಬಟ್ ಇವತ್ತಿನ ಇನ್ಸಿಡೆಂಟು ಪ್ಯೂರ್ಲಿ ಕಾನ್ಸ್ಟಾಸ್ ಇದು ತಪ್ಪು. ಇಲ್ಲಿ ಇದು ಬುಮ್ರಾ ಮತ್ತು ಖವಾಜಾ ಅವರಿಗೆ ಮಾಡ್ತಿದ್ದಾಗ ಅಲ್ಲಿ ಬಂದು ಬುಮ್ರಾಗೇನೋ ಬೈದ, ಅವನು ನಾನ್ ಸ್ಟ್ರೈಕರ್ ಎಂಡಿಂದ ಬುಮ್ರಾಗೆ ಬೈದ. ಬುಮ್ರಾ ರಿಯಾಕ್ಟ್ ಮಾಡೋದು ಭಾರಿ ಅಪರೂಪ. ಒಂದ್ಸಲ ಮಾರ್ಕೋ ಎನ್ಸನ್ಗೆ ರಿಯಾಕ್ಟ್ ಮಾಡೋದು ನೋಡಿದೆ ನಾನು ಟೆಸ್ಟಲ್ಲಿ. ಅದಾದಮೇಲೆ ನಾನು ಎಲ್ಲಿ ಸಹ ಆ ಥರ ಏನು ನೋಡಲಿಲ್ಲ. ಸಡನ್ ಬುಮ್ರಾ ಅವ್ರು ಸಹ ಹೋದರು ಕಾನ್ಸ್ಟಾಸ್ ಹತ್ರ, ವಾಟ್ ಇಸ್ ಯುವರ್ ಪ್ರಾಬ್ಲಮ್ ಅಂತ ಅಂದ್ಕೊಂಡು. ಅಂಪೈರ್ ಬಂದರು. ಕೊನೆಗೆ ಇಟ್ ವಾಸ್ ಡಿಸೈಡೆಡ್ ದಟ್ ಇಲ್ಲ, ಟೈಮ್ ಆಗ್ತಾ ಉಂಟು, ದಿಸ್ ಈಸ್ ದ ಲಾಸ್ಟ್ ಬಾಲ್ ಆಫ್ ದ ಡೇ, ಸೊ ಇನ್ನೊಂದು ಓವರ್ ಹಾಕ್ಲಿಕ್ಕೆ ಆಗೋದಿಲ್ಲ ಅಂತ. ಆ ಜಗಳಾದ ನೆಕ್ಸ್ಟ್ ಬಾಲೇ ಲಾಸ್ಟ್ ಬಾಲ್ ಆಫ್ ದ ಡೇ ಅಲ್ಲಿ ಖವಾಜಾ ಅವರು ಸ್ಲಿಪ್ಪಿಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ಆವಾಗೊಂದು ರಿಯಾಕ್ಷನ್ ನೋಡಬೇಕಿತ್ತು. ಇಡೀ ಭಾರತದ ಟೀಮ್ ಲಿಟ್ರಲಿ ಕಾನ್ಸ್ಟಾಸ್ ಎದುರುಗಡೆ ಹೋಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಅಂದರೆ ಕಾನ್ಸ್ಟಾಸ್ ಇದು ವಿಕೆಟ್ ತೆಗೆದಾಗೆ ಔಟ್ ಆದದ್ದು ಖವಾಜಾ ಅವ್ರು ಅಂದ್ಕೊಳ್ತಾ ಇರ್ಬೋದು ಕಾನ್ಸ್ಟಾಸ್ಗೆ, ಅಣ್ಣ ಯಾಕೆ ಅಣ್ಣ ನೀನೇನೋ ಜಗಳ ಆಡಿದೆ, ಬಲಿಕ ಬಕ್ರಾಗಿದ್ದು ನಾನಲ್ಲ ಮಾರ್ರ, ಈಗ ಔಟ್ ಆಗಿದ್ದು ನಾನು. ಬಟ್ ಸೆಲೆಬ್ರೇಷನ್ ಆಗಿತ್ತು ಅಂದರೆ ವಿಕೆಟ್ ತೆಗೆದು ಕ್ಯಾಚ್ ಹಿಡ್ದ ಕೂಡಲೇ ಅಲ್ಲಿ ಔಟ್ ಅಂತ ಗೊತ್ತಾದ ಕೂಡಲೇ ಬುಮ್ರಾ ಅವರು ನಾನ್ ಸ್ಟ್ರೈಕರ್ ಎಂಡ್ ಕಡೆಗೆ 1-2 ಹೆಜ್ಜೆ ಹೀಗೆ ಮುಂದೆ ಓಡಿ ಬಂದು ಅಲ್ಲೇ ನಿಂತು ಹೀಗೆ ಒಂಥರ ಡೆತ್ ಸ್ಟೇರ್ ಅಂತ ಫುಲ್ ಇಡೀ ಟೀಮ್ ಬಂದಿದೆ ಕಾನ್ಸ್ಟಾಸ್ ಎದುರು. ಆ್ಯಂಡ್ ಇದೊಂದು ಇನ್ಸಿಡೆಂಟ್ ಮೇ ಬಿ ಭಾರತಕ್ಕೆ ಒಂದು ಟರ್ನಿಂಗ್ ಪಾಯಿಂಟ್ ಆಗಲಿ. ಆ್ಯಂಡ್ ವಾಟ್ ಸ್ಟೇಸ್ ಇನ್ ದ ಗ್ರೌಂಡ್ ಅಲ್ಲೇ ಇರ್ತದೆ, ಹೊರಗಡೆ ಹೋಗೋದಿಲ್ಲ, ಇಲ್ಲ ಸ್ವಲ್ಪ ಹೋಗಲಿ, ಡೇ 2 ಡೇ 3ಗೆ ಸಹ ಎಕ್ಸ್ಟೆಂಡ್ ಆಗಲಿ, ಆ ಒಂದು ಆ್ಯಟಿಟ್ಯೂಡ್ ಜೊತೆಗೆ ಭಾರತ ಬರಲಿ. ನಾಳೆ ಆ ಫಸ್ಟ್ ಹಾಫ್ ಆನ್ ಅವರ್ ಭಾರಿ ಕ್ರೂಷಿಯಲ್. ಭಾರತ ಲಿಟ್ರಲಿ ನನಗನ್ಸೋದು ಏನಂತಂದರೆ ಬುಮ್ರಾ ಅವರು ಹೆಲ್ಮೆಟ್ಗೆ ದಡ್ ಅಂತ ಹಾಕ್ತಾರ ಅಂತ ಕಾನ್ಸ್ಟಾಸ್ಗೆ. ಬಿಕಾಸ್ ಹಾಗೆ ಅನ್ನಿಸ್ತಾ ಇತ್ತು, ಡೇ ಮುಗಿಯುವ ಟೈಮಿಗೆ ಇಂಡಿಯಾ ಇಸ್ ಲೈಕ್ ಫೈರ್ಡ್ ಅಪ್ ಅಂತ ಅನ್ನಿಸ್ತಾ ಇತ್ತು ಟೀಮ್ ಇಂಡಿಯಾ. ಸೆಲೆಬ್ರೇಷನ್ಸ್ ಹಾಗೆ ಇತ್ತು. ಡೆಫಿನೆಟ್ಲಿ ದೇ ವಿಲ್ ಟಾರ್ಗೆಟ್ ಕಾನ್ಸ್ಟಾಸ್. ಆ್ಯಂಡ್ ಅಫ್ಕೋರ್ಸ್ ಹೆಡ್ ಲಬುಶೇನ್ ಮತ್ತು ಸ್ಮಿತ್ ಇದ್ದಾರೆ, ಇವರು ಕೀ ಪ್ಲೇಯರ್ಸ್, ಅವ್ರು ಇನ್ನೂ ಸಹ ಬರಲಿಲ್ಲ ಆಡಲಿಕ್ಕೆ. ಸೊ ಅವರ ವಿಕೆಟ್ಸ್ ತುಂಬ ಕ್ರೂಷಿಯಲ್ ಆಗ್ತದೆ. ಬಟ್ ಕಮಾನ್ ಬ್ಯಾಟ್ಸ್ಮನ್ ರನ್ ಹೊಡೆಯೋದೇ ಎಂತ ಅಂತ ಬುಮ್ರಾ ಎಷ್ಟಂತ ಮಾಡ್ಲಿಕ್ಕೆ ಆಗ್ತದೆ ಅಷ್ಟೇ. ನಿಮ್ಗೆಂತ ಅನಿಸಿತ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಸರಿಯಾಗಿದ್ದು ಬರುವ ನಮಸ್ಕಾರ.